ಚರ್ಚೆಗಳಾಗ್ತಿದೆ. ಈಗ ದಿಲೀಪ್ ಶೆಟ್ಟಿ ಅವರೆಲ್ಲ ಆಕ್ಟ್ ಮಾಡ್ತಿದ್ದಾರೆ ಸೀರಿಯಲ್ ಅಲ್ಲಿ, ಸೊ ಅವರೆಲ್ಲ ಕಂಟಿನ್ಯೂ ಮಾಡ್ತಿದ್ದಾರೆ, ಎಲ್ಲರಿಗೂ ಆಗ್ತಿದೆ, ಯಾಕೆ ಅವರು ಮುಂದೆ ಬರ್ತಾ ಇಲ್ಲ ಅಂತ? ಎಲ್ಲರಿಗೂ ಆಗ್ತಿದೆ ಸಮಸ್ಯೆ. ಎಲ್ಲರೂ ಧ್ವನಿ ಎತ್ತಿದೀವಿ, ಅವ್ರು ಕೊಡಿಸ್ತೀವಿ ಅಂತ ಏನೋ ಲೀಗಲ್ ಆಗಿ ಹೋರಾಡ್ತಿದೀವಿ ಅಂತ ಹೇಳಿದ್ದಾರೆ. ಬಟ್ ನಮಗೆ ಕಾದು ಕಾದು ಸಾಕಾಗಿ ನಮ್ಮ ಹೋಪ್ಸ್ ಹೋಗಿದೆ, ಪೇಷನ್ಸ್ ಹೋಗಿದೆ. ಸೊ ವಿ ಸ್ಟೆಪ್ಡ್ ಬ್ಯಾಕ್. ಅವ್ರು ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಆಬ್ವಿಯಸ್ಲಿ ಶೋ ಮೇಲೆ ಕನ್ಸರ್ನ್ ಇದೆ. ದೇ ಡೋಂಟ್ ವಾಂಟ್ ದಿಸ್ ಟು ಸ್ಟಾಪ್. ಎಲ್ಲರೂ ಅಷ್ಟೇ ಇಷ್ಟಪಟ್ಟು ಈ ಶೋನ ಸ್ಟಾರ್ಟ್ ಮಾಡಿದ್ದೀವಿ. ಇದ್ರ ಮೇಲೆ ಡಿಪೆಂಡೆಂಟ್ ಆಗಿರಲ್ಲ, ಸೊ ಹಾಗಾಗಿ ಅವ್ರು ಕಂಟಿನ್ಯೂ. ನಾನು ಕಂಪ್ಲೀಟ್ಲಿ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನಾನು ಮಾಡ್ತಿರೋದು ಇದೊಂದು ಪ್ರಾಜೆಕ್ಟ್ ಕನ್ನಡದಲ್ಲಿ. ನನ್ನ ಕಂಪ್ಲೀಟ್ಲಿ ಬ್ರೆಡ್ ಆ್ಯಂಡ್ ಬಟರ್ ಇದೇ ಪ್ರಾಜೆಕ್ಟಿಂದ ಡಿಪೆಂಡೆಂಟ್ ಆಗಿದೆ. ನನ್ನ ವಲ್ನರಬಲ್ ಫೇಸ್ ಮೇಡಮ್, ಯಾರು ಇವಾಗ 10 ರೂಪಾಯಿ ಇದೆ ನನ್ನ ಹತ್ರ ಅಂದ್ರೂ ನಾವು ಈಚೆ ಓಡಾಡಬೇಕಾದ್ರೆ ನನ್ನ ಹತ್ರ 100 ರೂಪಾಯಿ ಇದೆ ಅಂತ ತೋರಿಸ್ಕೊಂಡು ಓಡಾಡಬೇಕು ಫಾರ್ ಅವರ್ ಸ್ಟೇಟಸ್. ನಾನು ಬೀಯಿಂಗ್ ಎನ್ ಆರ್ಟಿಸ್ಟ್ ನನಗೆ ತಿನ್ನಕ್ಕೂ ಆಗ್ತಾ ಇಲ್ಲ, ನೀವು ಪೇಮೆಂಟ್ ಹಾಕಿಲ್ಲ, ನನಗೆ ತಿನ್ನಕ್ಕೂ ಆಗ್ತಿಲ್ಲ ಅಂತ ಈ ರೀತಿ ವಲ್ನರಬಲ್ ಫೇಸ್ ತೋರಿಸಿದ್ರು ಯಾರಿಗೂ ಏನು ಫರಕ್ಕಿಲ್ಲ. ಇಲ್ಲಿ ಬರೀ ಅವ್ರವ್ರ ಸ್ವಾರ್ಥ ನೋಡ್ಕೊತಿದ್ದಾರೆ ಹೊರತು ನಮಗೆ ಯಾರು ಇಲ್ಲಿ ನ್ಯಾಯ ಕೊಡ್ಸಕ್ ಬರ್ತಾ ಇಲ್ಲ. ಇವಾಗ ನನ್ನಂತ ಆರ್ಟಿಸ್ಟ್ ಏನಕ್ಕೆ ಫೇಸ್ ಮಾಡಕ್ ಬರ್ತಾ ಇಲ್ಲ ಅಂತ ಅಂದ್ರೆ ಅವರಿಗೆ ಭಯ ಇದೆ. ಈ ತರ ಮಾಡಿಬಿಟ್ರೆ ನಿಮ್ಮನ್ನ, ಇವಾಗ ನಾವು ಈ ಥರ ಬಂದ್ವಿ, ಮಾತಾಡಿದ್ವಿ, ಅವ್ರನ್ನ ಎಕ್ಸ್ಪೋಸ್ ಮಾಡಿದ್ವಿ, ನೆಕ್ಸ್ಟ್ ವಾಟ್? ನಮಗೆ ನಿಮ್ಮ ಪ್ರಾಜೆಕ್ಟ್ ಕೊಡ್ಸಲ್ಲ, ಎಲ್ಲ ಕಡೆಯಿಂದ ತೆಗೆದುಬಿಡ್ತೀವಿ, ಬ್ಯಾನ್ ಮಾಡ್ತೀವಿ, ಬಾಯ್ಕಾಟ್ ಮಾಡ್ತೀವಿ, ಅದು ಇದು ಅಂತ ಏನೇನೋ ಹೇಳ್ತಾರೆ. ಸೊ ಬೇರೆ ಆರ್ಟಿಸ್ಟ್ಗಳು ಈ ಫಿಯರಿಂದ ಅವರು ಮುಂದಕ್ಕೆ ಬರ್ತಾ ಇಲ್ಲ. ಬಟ್ ಐ ವಾಂಟೆಡ್ ಟು ವಾಯ್ಸ್ ಔಟ್ ಬಿಕಾಸ್ ಈ ಥರ ಅಫೋರ್ಡಬಿಲಿಟಿ ಇಲ್ಲ ಅಂದರೆ, ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಪ್ಲೀಸ್ ಡೋಂಟ್ ಗಿವ್ ಸಚ್ ಪೀಪಲ್ ದಿಸ್ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ನಮ್ಮಂಥ ಆರ್ಟಿಸ್ಟ್ಗಳು ಹೊಟ್ಟೆ ಮೇಲೆ ಹೊಡೆದು ಇವ್ರು ಹೀಗೆ ಬದುಕು ಕಟ್ಕೊಳ್ಳೋದು, ದಿಸ್ ಇಸ್ ವೆರಿ ರಾಂಗ್. ನಾವು ಚಾರಿಟಿ ನಡೆಸ್ತಾ ಇಲ್ಲ, ದುಡ್ಡು ಕೊಡದೆ ಹೋಟೆಲ್ ಓಪನ್ ಮಾಡಿದ್ದಾರೆ. ಇವಾಗ ನಮ್ಮ ಹತ್ರ ಹೇಳಿದ್ರು, ನನ್ನ ಹತ್ರ ನೀನು ಇವಾಗ ಕೇಳಿದ್ರು 10 ರೂಪಾಯಿ ಇಲ್ಲ ಅಂತ. ಆದರೆ 25ನೇ ತಾರೀಕು ನಾವೇನು 5 ಜನ ಹೋಗಿ ಅವ್ರಿಗೆ ಕೇಳ್ಕೊಂಡು ಬಂದ್ವಿ, ಮಾತುಕತೆ ಮಾಡಿದ್ವಿ. ಆ 5 ಜನಕ್ಕೆ ಬಿಟ್ಟು ಬೇರೆ ಎಲ್ಲರಿಗೂ 25-50% ಹತ್ರ ಹಾಕಿದ್ದಾರೆ, ಪಾರ್ಷಿಯಲ್ ಪೇಮೆಂಟ್ ಆಫ್ ಜನವರಿ ಅಂತ. ವೈ? ಜಸ್ಟ್ ಟು ಸೇ ದಟ್ ನಾವು ಕಮಿಟ್ಮೆಂಟಿಗೆ ಬದ್ರಾಗಿದ್ದೀವಿ, ಹಾಕಿದ್ದೀವಿ ಅಂತ. ಅದು ಫುಲ್ ಪೇಮೆಂಟ್ ಹಾಕಿಲ್ಲ. ನಮ್ಮ 5 ಜನಕ್ಕೆ ಯಾಕೆ ಹಾಕಿಲ್ಲ ಅಂದರೆ ನಾವೇನೋ ಹೋಗಿ ಗಲಾಟೆ ಮಾಡಿದ್ವಿ ಅಂತ. ನೀವೇ ನೋಡಿದ್ರಿ, ಇವಾಗ ಕೇಳಿದ್ರಿ, ನಿಮ್ಮ ಮುಂದೆನೇ ನಾವು ಪ್ರಾಪರಾಗಿ ಮಾತಾಡ್ತಾ ಇದೀವಿ. ಬಟ್ ಸ್ಟಿಲ್ ದೇ ಟೋಲ್ಡ್ ನಾವು ಹೊಡೆಯಕ್ಕೆ ಬಂದಿದ್ದೀವಿ, ದಬ್ಬಾಳಿಕೆ ಮಾಡಕ್ಕೆ ಬಂದಿದ್ದೀವಿ, ಗಲಾಟೆ ಮಾಡ್ತಿದ್ದೀವಿ, ರೌಡಿಸಮ್ ಮಾಡ್ತಿದ್ದೀವಿ ಅಂತ. ದಿಸ್ ಇಸ್ ನಾಟ್ ಪ್ರೊಫೆಷನಲಿಸಮ್. ನಾವು ಎಥಿಕ್ಸ್ ಬಿಟ್ಟು ಬರ್ತಾ ಇರಲಿಲ್ಲ. ವೆನ್ ಅವ್ರು ನಮ್ಮ ಕಾಲ್ಸ್ಗೆ, ಮೆಸೇಜಸ್ಗೆ ಪ್ರಾಪರಾಗಿ ರೆಸ್ಪಾನ್ಸ್ ಮಾಡಿ ನಮಗೆ ಇಂತಿಂಥ ಡೇಟ್ ಅಂತ ಪ್ರಾಪರಾಗಿ ಕೊಟ್ಟು ಅದ್ರ ಪ್ರಕಾರ ಫಾಲೋ ಮಾಡ್ಕೊಂಡು ಹೋಗಿದ್ದಿದ್ರೆ ವಿ ವುಡ್ ಹ್ಯಾವ್ ಆಲ್ಸೋ ನಾಟ್ ಕಮ್ ಟು ಸ್ಟ್ರೀಟ್ಸ್. ಈವನ್ ನಮಗೂ ನಮ್ಮ ಮರ್ಯಾದೆ ಮ್ಯಾಟರ್ ಆಗುತ್ತೆ, ಈವನ್ ನಮಗೂ ನನ್ನ ಪ್ರಿವಿಲೇಜ್ ಮ್ಯಾಟರ್ ಆಗುತ್ತೆ. ಬಿಕಾಸ್ ನಾನು ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತಲೇ ನಾನು ಇಷ್ಟು ಕಷ್ಟಪಟ್ಟು ರಿಸ್ಕ್ ತೊಗೊಂಡು ಫುಲ್ ಟೈಮ್ ಆರ್ಟಿಸ್ಟ್ ಆಗಿ ಬಂದಿರೋದು. ನನಗೂ ಇರುತ್ತೆ ನೆಕ್ಸ್ಟು ನಾನು ಈ ಥರ ಬಂದು ಎಕ್ಸ್ಪೋಸ್ ಮಾಡ್ತಿದ್ದೀನಪ್ಪ, ನನಗೆ ನಾಳೆ ಯಾರು ಕೊಡ್ತಾರೆ ಪ್ರಾಜೆಕ್ಟ್ ಅಂತ ಅಂದ್ಬಿಟ್ಟು. ಬಟ್ ಲೀಸ್ಟ್ ಐ ಡೋಂಟ್ ವಾಂಟ್ ಕೇರ್ ಅಬೌಟ್ ದಟ್. ನನಗಾಗಿರೋದು ಬೇರೆ ಯಾರಿಗೂ ಆಗಲೂಬಾರ್ದು. ಇನ್ನೊಮ್ಮೆ ಆರ್ಟಿಸ್ಟ್ಗಳು ಬೇರೆ ಪ್ರಾಜೆಕ್ಟ್ಗೆ ಒಪ್ಕೊಳ್ಳಬೇಕಾದ್ರೂ ದೇ ಶುಡ್ ರೀವೆರಿಫೈ ದ ಪ್ರೊಡಕ್ಷನ್ ಹೌಸ್ ವೆದರ್ ದೇ ಆರ್ ಕೇಪಬಲ್ ಟು ಮೇಕ್ ದ ಪೇಮೆಂಟ್ಸ್ ಆರ್ ನಾಟ್. ಅದರ್ವೈಸ್ ಆರ್ಟಿಸ್ಟ್ಸ್ ನೀವು ಇದನ್ನೇ ನಂಬ್ಕೊಂಡು ಬಂದು ನಿಮ್ಮ ಜೀವನ ನಡ್ಸ್ಕೊತಿದ್ದೀರಾ. ನಂತರ ಇದು ತಿಂಗಳು ಈ ಪೇಮೆಂಟ್ ಬಂದ್ರೇ ನಂದು ದಿನ ಹೊತ್ತಿನ ಊಟ ಆಗುತ್ತೆ ಅನ್ನೋದಿದ್ರೆ ದಯವಿಟ್ಟು ರಿಸ್ಕ್ ತೊಗೊಳ್ಬೇಡಿ. ಆರ್ಟಿಸ್ಟ್ ಆಗಲಿಕ್ಕೆ ನಿಮಗೆ ಬ್ಯಾಕಪ್ ಇದ್ದರೆ ಮಾತ್ರ ಬನ್ನಿ, ಆ್ಯಂಡ್ ನಿಮಗೆ ಪವರ್ ಇದ್ದರೆ ಇಂಥವ್ರ ಜೊತೆ ಹೋರಾಡೋದಕ್ಕೆ. ಇವಾಗ ಹೇಳ್ತಾರೆ ಅವರು, ನೀವು ಕಮಿಷನರ್ ಹತ್ರ ಹೋಗ್ತೀರಾ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ, ಲೀಗಲಾಗಿ ಹೋಗ್ತೀರಾ ಅಂದ್ರಲ್ಲ, ಹಾಗೆ ಹೋಗಿ ಅಂತ. ವಿ ಆಲ್ಸೋ ನೋ, ನ್ಯಾಯ ನಮ್ಮ ಕಡೆ ಇದೆ, ನಾವು ಹೋಗ್ಬೋದು. ಯು ಆಲ್ಸೋ ನೋ ಲೀಗಲಿ ಎಷ್ಟು ಟೈಮ್ ತೊಗೊಳುತ್ತೆ, ಫಾಸ್ಟ್ ಟ್ರ್ಯಾಕ್ ಟ್ರಯಲ್ ಅಲ್ಲ ಇದು ಅಂತ. ನಾವು ಅಲ್ಲಿ ತನಕ ಏನು ಗುರು ಮಾಡೋದು? 3 ತಿಂಗಳು ಪೇಮೆಂಟ್ನ ಹೆಂಗೆ ತಿನ್ನೋದು ನಾವು? ನನ್ನ ಅಮ್ಮಗೆ 3-4 ತಿಂಗಳಿಂದ ಮುಖ ತೋರಿಸಿಲ್ಲ, ಅವ್ರಿಗೆ ಪೇಮೆಂಟ್ ಹಾಕ್ತಾ ಇಲ್ಲ ನಾನು. ಅವ್ರು ಹೆಂಗೆ ದುಡಿತಿದ್ದಾರೆ? ಹೆಲ್ತ್ ಇಶ್ಯೂಸ್ ನಡೀತಿರುತ್ತೆ ಮನೆಯಲ್ಲಿ. ದಿಸ್ ಇಸ್ ದ ಫಿನಾನ್ಷಿಯಲ್ ಇಯರ್ ಎಂಡ್. ನಾವು ಏನೇನು ಕಟ್ಟಬೇಕಾಗಿರುತ್ತೆ. ಆ್ಯಂಡ್ ಅಕಾಡೆಮಿಕ್ ಇಯರ್ ಸ್ಟಾರ್ಟು. ನನಗೂ ತಂಗಿ ಇದ್ದಾಳೆ, ಅವಳಿಗೂ ಕಟ್ಟಬೇಕು. ಎಲ್ಲ ಜವಾಬ್ದಾರಿ ನಾನು ತಲೆ ಮೇಲೆ ಹೊತ್ಕೊಂಡು ಇವ್ರ ಹಿಂದಿಂದ ನಾನು ಹಿಂಗೆ ಬೀದಿ ಅವ್ರಿರೋ ಸೆಟ್ಟಲ್ಲಿ, ಅವರಿರೋ ಹೋಟೆಲಲ್ಲಿ ಬಂದು ಪೇಮೆಂಟ್ ಕೇಳೋ ಅಂತ, ಲಿಟ್ರಲಿ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ. ನನ್ನ ಓನ್ ಹಾರ್ಡ್ ಅರ್ನ್ಡ್ ಮನಿನ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ನನಗೆ ಬಂದಿದೆ. ಇಂಥ ಗತಿ ನನಗೇನಕ್ಕೆ ಬೇಕಿತ್ತು? ಫಸ್ಟ್ ಆಫ್ ಆಲ್ ನಾನು ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಕನ್ನಡದವಳು, ಕನ್ನಡದಲ್ಲೇ ಬೆಳಿಬೇಕು, ಕನ್ನಡ ಕಲಾವಿದೆ ಆಗಬೇಕು ಅಂತಲೇ ನಾನು ಬಂದವಳು. ಇಲ್ಲಿ ಕನ್ನಡದಲ್ಲಿ ಈ ಥರ ಮೋಸ ಆಗ್ತಾ ಇದ್ರೆ ನನಗೋಸ್ಕರ ವಾಯ್ಸ್ ಔಟ್ ಯಾರು ಮಾಡ್ತೀರಾ? ಎಲ್ಲದಕ್ಕೂ ಕನ್ನಡ ಭಾಷೆ ಅಂತ ಎಲ್ಲರೂ ಬರ್ತೀರಲ್ಲ. ಕನ್ನಡ ಕಲಾವಿದೆಗೆ ಹಿಂಗೆ ಅನ್ಯಾಯ ಆಗ್ತಿದೆ ಅಂದರೆ ಯಾರು ವಾಯ್ಸ್ ಔಟ್ ಮಾಡ್ತೀರಾ? ಇದಕ್ಕೆ ಎಲ್ಲರೂ ಬಿಟ್ಟು ಬೇರೆ ಕಡೆ ಹೋಗೋದು, ಬೇರೆ ಕಡೆ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂದ ತಕ್ಷಣ ಅಲ್ಲಿ ಹೋಗಿ ಕೆಲಸ ಮಾಡೋದು. ನೀವು ಬರೀ ಮಾತಾಡ್ತೀರಾ, ಹಿಂಗೆ ರೀಪ್ಲೇಸ್ ಆಗಿಬಿಟ್ರು, ಬಿಟ್ಟು ಹೋಗ್ಬಿಟ್ರು. ನಿಮಗೆ ಹಿಂದಿನ ಸ್ಟೋರಿ, ಬ್ಯಾಕ್ ಸ್ಟೋರಿ ಯಾರಿಗೂ ಗೊತ್ತಿರಲ್ಲ, ಯಾರು ರಿವೀಲ್ ಮಾಡೋಕ್ಕೂ ಬರಲ್ಲ. ಬಿಕಾಸ್ ಅವರು ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡ್ತಿರಲ್ಲ, ನಂತರ ಅವ್ರ ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡ್ತಿರ್ತಾರೆ. ನೆಕ್ಸ್ಟ್ ನಂದು ಪ್ಲಾನ್ ಏನು, ನನ್ನ ಕರಿಯರ್ ಏನು, ಇದ್ರ ಮೇಲೆ ಡಿಪೆಂಡ್ ಆಗಿರೋದಕ್ಕೆ. ಸೊ ದಟ್ ಈಸ್ ವೈ ನನಗೆ ಒಂದು ಧೈರ್ಯ ಏನು ಅಂದರೆ, ಗುರು ಐ ಆಮ್ ಎಜುಕೇಟೆಡ್, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ,
ನೀನು ನನಗೆ ಆಪರ್ಚುನಿಟಿ ಕೊಟ್ಟಿಲ್ಲ ಅಂದ್ರೂ ನಾನು ರೆಸ್ಯೂಮ್ ಬಿಲ್ಡ್ ಮಾಡ್ಕೋತೀನಿ, ನಾನು IT ಕಂಪ್ನಿಗೆ ಹೋಗ್ತೀನಿ, ವರ್ಕ್ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇದೆ. ಹಾರ್ಡ್ಲಿ ಇಟ್ ಮೈ ಟೇಕ್ ಮಿ 2 or 3 months, ನನಗೆ ಇನ್ನೂ ಕಷ್ಟ ಬೀಳ್ಬೋದು ಅಷ್ಟೇ. ಬಟ್ ಐ ಲಿಟ್ರಲಿ ವಾಂಟ್ ಟು ಬಿ ಅನ್ ಆರ್ಟಿಸ್ಟ್ ಸೋ ಡ್ಯಾಮ್. ಅಷ್ಟು ಪರ್ಫಾರ್ಮೆನ್ಸ್ ಕೊಟ್ಟು ಇವ್ರಿಗೆ ಡೆಡಿಕೇಟೆಡ್ ಆಗಿ ಕೋಆಪ್ರೇಟ್ ಮಾಡಿ ಇಂಥ ಪರಿಸ್ಥಿತಿಯಲ್ಲಿ ಅನುಭವಿಸೋ ಥರ ಬಂದಿದೆ ಅನ್ನೋದು ತುಂಬ ದುಃಖಕರವಾದ ಸಂಗತಿ. ನನಗೆ ಸೀರಿಯಸ್ಲಿ ತುಂಬ ಬೇಜಾರಾಗ್ತಿದೆ. ವಿ ವಾಂಟ್ ಜಸ್ಟಿಸ್, ವಿ ರಿಯಲಿ ವಾಂಟ್ ಜಸ್ಟಿಸ್. ನೀವೆಲ್ಲ ಧ್ವನಿ ಎತ್ತಿ ನಮಗೋಸ್ಕರ ಸಪೋರ್ಟ್ ಮಾಡಬೇಕು. ಇದು ನನ್ನ ಒಬ್ಬಳದು ಇಲ್ಲ ಹಂಸ ಮೇಡಮ್ದು ಒಂದೇ ಕತೆ ಅಲ್ಲ. ಎಲ್ಲ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ಗಳಿಗೂ 3 ರಿಂದ 2 ತಿಂಗಳದು ಡಿಫ್ರೆನ್ಷಿಯಲ್ ಪೇಮೆಂಟ್ ಆಗಲೇಬೇಕು. ಅದು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ಅವರು. ದಟ್ಸ್ ವಾಟ್.